ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ಯೋರ್ ಸಪೋರ್ಟ್. ನಿಮ್ಮ ಸಪೋರ್ಟ್ಗೆ ನಾನು ಆಭಾರಿಯಾಗಿದ್ದೀನಿ. ಆ್ಯಂಡ್ ಇವತ್ತಿನ ವಿಡಿಯೋವಿನಲ್ಲಿ ನಾನು ನಿಮ್ಮ ಹತ್ರ ಟ್ಯಾರೋ ಪ್ಲಸ್ ಸಾಲ್ಟ್ ರೀಡಿಂಗ್ ಎರಡೂ ಮಾಡ್ತಾಯಿದ್ದೀನಿ. ಸಾಲ್ಟ್ ರೀಡಿಂಗ್ ಹಾಗೂ ಕೆಲವು ಟೀ ಲೀಫ್ ಮೆಸೇಜಸ್ ಕೂಡ ನಾನು ನಿಮಗೋಸ್ಕರ ತೆಗಿತಾ ಇದ್ದೀನಿ. ಸೊ ನೀವು ಈ ವಿಡಿಯೋನ ಕ್ಲಿಕ್ ಮಾಡ್ತಾ ಇದ್ದೀರಾ, ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂದರೆ ಒಂದು ಕಾರಣಕ್ಕೆ. ಯೂನಿವರ್ಸಲ್ ಗೈಡಿಂಗ್ ಏಂಜಲ್ಸಿಂದ ಒಂದಷ್ಟು ಮೆಸೇಜಸ್ ಬರುತ್ತೆ ಕೆಲವರಿಗೆ. ಹಾಗೂ ಇಲ್ಲಿ ಸಾಲ್ಟ್ ರೀಡಿಂಗ್ ಆಗಿರೋದ್ರಿಂದ ಇದರಲ್ಲೂ ಕೂಡ ಒಂದಷ್ಟು ನಾನು ಏನು ನಿಮಗೆ ಮೆಸೇಜಸ್ ತಲುಪಿಸ್ಬೇಕು ಅದನ್ನೆಲ್ಲ ತಲುಪಿಸ್ತಾ ಹೋಗ್ತೀನಿ. ಅದಕ್ಕೆ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದ್ರೂ ತೊಗೋಬೋದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬೋದು. ನಿಮಗೆ ಅನುಕೂಲ ಏನು ಅನಿಸುತ್ತೆ ಅದನ್ನ ನೀವು ಮಾಡ್ಬೋದು. ಸೊ ಲೆಟ್ ಸ್ಟಾರ್ಟ್ ದ ರೀಡಿಂಗ್ ಫಾರ್ ಯು. ಸಾಲ್ಟ್ ರೀಡಿಂಗ್ ಏನಿದೆ ಇವತ್ತಿನ ಮೆಸೇಜಸ್. ಇದು ನಾವು ಟೈಮ್ಲೆಸ್ ರೀಡಿಂಗ್ ಅಂತ ಹೇಳ್ತೀವಿ. ನೀವು ಯಾವ ಟೈಮಿಂದ ಇದನ್ನು ನೋಡ್ತೀರಾ ಆವಾಗ ಈ ಒಂದು ರೀಡಿಂಗ್ ನಿಮಗೆ ಕನೆಕ್ಟ್ ಆಗುತ್ತೆ. ಆ್ಯಸ್ ಐ ಟೋಲ್ಡ್, ನೀವೊಂದು ಕಾರಣಕ್ಕಾಗಿಯೇ ಈ ಒಂದು ವಿಡಿಯೋನ ಕ್ಲಿಕ್ ಮಾಡಿದ್ದೀರಾ. ಸೊ ನಿಮಗೆ ಯಾವುದು ರೆಸೊನೇಟ್ ಆಗುತ್ತೆ ಅದನ್ನು ತಗೊಳ್ಳಿ. ಹಾಗೂ ನಿಮಗಿದು ಕನೆಕ್ಟ್ ಆಗ್ತಾ ಇಲ್ಲ ಅಂದರೆ ಅದನ್ನು ಲೆಟ್ ಗೋ ಮಾಡಿ. ದಟ್ಸ್ ಓಕೆ. ಸೊ ಲೆಟ್ ಸ್ಟಾರ್ಟ್. ನಾನು ವಿ ಅನ್ನುವಂಥ ಒಂದು ಲೆಟರ್ನ ನೋಡ್ತಾ ಇದ್ದೀನಿ. ನೀವೇನಾದರೂ ಒಂದು ಇಮೇಜ್ನ ನೋಡ್ತಾ ಇದ್ದೀರಾ ಅಂದರೆ ಅದನ್ನು ಕೂಡ ಕಮೆಂಟ್ ಮಾಡಬಹುದು. ನಾನು ಬೇಸಿಕ್ಲಿ ರೈಟ್ ನಾವು ನೋಡ್ತಾ ಇರುವಂಥದ್ದು ವಿ ಅನ್ನುವಂಥ ಒಂದು ಲೆಟರ್ನ. ವಿ ಈಸ್ ಈಕ್ವಲ್ ಟು ವಿಕ್ಟ್ರಿ. ನಿಮ್ಮ ಲೈಫ್ನಲ್ಲಿ ಇವಾಗ ಯಾವುದಾದ್ರೂ ಒಂದು ವಿಷಯವಾಗಿ ನೀವು ಕೈ ಹಾಕಿದ್ದೀರಾ ಅಂದರೆ ಈಗ ಮೈಂಡ್ನಲ್ಲಿ ಯಾವ ಒಂದು ವಿಚಾರ ನಿಮ್ಮ ಥಾಟ್ ಪ್ರೋಸೆಸ್ಸಿಗೆ ಬಂದಿದೆ ಅದರಲ್ಲಿ ನೀವು ವಿಕ್ಟ್ರಿ ನೋಡ್ತೀರಾ ಅಂತ ನಾನು ಹೇಳ್ತಾ ಇದ್ದೀನಿ. ಅದಾದ ನಂತರ ನಾನೊಂದು ಆ್ಯರೋನ ನೋಡಿದೆ. ಲೆಫ್ಟ್ ಸೈಡ್ನಲ್ಲಿ ಆ್ಯರೋ ಅನ್ನುವಂಥದ್ದನ್ನ ಪಿಕ್ ಮಾಡ್ತಾ ಇದ್ದೀನಿ. ಲೆಫ್ಟ್ ಸೈಡ್ ಆ್ಯರೋ ಅಂದಾಗ ಏನಂದರೆ, ಇವಾಗ ನೀವು ಏನೋ ಒಂದು ಮಾಡಬೇಕು ಅಂತ ಇದ್ದೀರಾ ಅಂದಾಗ ಎರಡು ಆಪ್ಷನ್ಸ್ ಇರುತ್ತೆ. ಎರಡು ಆಪ್ಷನ್ಸ್ನಲ್ಲಿ ನೀವು ಒಂದು ಆಪ್ಷನ್ಗೆ ಅಂದರೆ ಇದನ್ನ ನಾನು ಮಾಡಲೇಬೇಕು, ಇದನ್ನೇ ನಾನು ಫಿಕ್ಸ್ ಆಗ್ತೀನಿ ಅಂದ್ಕೊಂಡಿದ್ದೀರಾ ಅಂದರೆ ಈ ಒಂದು ಎರಡನೇ ಆಪ್ಷನ್ ಇದೆ ಈ ಕಡೆ ಲೆಫ್ಟ್ ಸೈಡ್. ಸೊ ಈಗ ನೀವು ಯಾವುದನ್ನು ಸಾಲ್ವ್ ಮಾಡೋಕ್ಕೆ ಹೋಗ್ತಾ ಇದ್ದೀರಾ, ಇದಕ್ಕಿದೇ ದಾರಿ ಅಂತ ಅಂದ್ಕೊಳ್ತಾ ಇದ್ದೀರಾ. ಇನ್ನೊಂದು ದಾರಿನೂ ಇದೆ, ಆ ದಾರಿನೂ ಕೂಡ ನೀವು ಗ್ರಹಿಸಬೇಕಾಗತ್ತೆ. ಆ ದಾರಿನೂ ಕೂಡ ನೀವು ಅಸೆಸ್ ಮಾಡಿ. ಯಾಕೆಂದರೆ ಎರಡನೇ ಆಪ್ಷನ್ ಕೂಡ ಬೆಸ್ಟ್ ಆಪ್ಷನಾಗೇ ಇದೆ ಅಂತ ಬರ್ತಾ ಇದೆ ಕೆಲವರಿಗೆ. ಸೊ ನೀವು ಒಂದು ಸ್ವಲ್ಪ ಯೋಚನೆ ಮಾಡಿ ಆ ಒಂದು ಕೆಲಸಕ್ಕೆ ಕೈ ಹಾಕಬೇಕಾಗತ್ತೆ. ಸೊ ನಾನು ಕೆಲವರಿಗೆ ಒಂದೊಳ್ಳೆ ಟ್ರಿಪ್ ಹೋಗೋದನ್ನ ಪಿಕ್ ಮಾಡ್ತಾಯಿದ್ದೀನಿ. ಮೌಂಟೇನ್ ಏರಿಯಾಗೆ ಟ್ರಿಪ್ ಹೋಗುವಂಥದ್ದು, ಟ್ರೆಕ್ಕಿಂಗ್ ಹೋಗುವಂಥದ್ದು, ಹಾಗೂ ಫ್ಯಾಮ್ಲಿ ಜೊತೆ ಅಥವಾ ಫ್ರೆಂಡ್ಸ್ ಜೊತೆ ಒಂದೊಳ್ಳೆಯ ಹಿಮಾಲಯದ ಒಂದು ಪ್ರದೇಶಕ್ಕೆ ಹೋಗುವಂಥದ್ದು, ಬೆಟ್ಟ ಗುಡ್ಡಗಳನ್ನ ನೋಡ್ತಾ ಇದ್ದೀನಿ. ಸೊ ಆ ಥರ ಒಂದು ಜಾಗಕ್ಕೆ ವಿಸಿಟ್ ಮಾಡ್ತೀರಾ, ಆದಷ್ಟು ಬೇಗ ವಿಸಿಟ್ ಮಾಡ್ತೀರಾ ಅಂತ ಕೂಡ ನಾನು ನೋಡ್ತಾ ಇದ್ದೀನಿ. ಮತ್ತು ಕೆಲವರಿಗೆ ಬೇರೆಯ ಕಂಟ್ರಿಯ ಟ್ರಿಪ್ನ ಪಿಕ್ ಮಾಡ್ತಾಯಿದ್ದೀನಿ. ಅಂದರೆ ವಿಮಾನದಲ್ಲಿ ನೀವು ಹೋಗುವಂಥದ್ದು, ಒಂದು ದೇಶಕ್ಕೋ ಅಥವಾ ಒಂದು ಜಾಗಕ್ಕೋ ವಿಮಾನದ ಜರ್ನಿನ ಕೆಲವರಿಗೆ ನಾನು ಪಿಕ್ ಮಾಡ್ತಾಯಿದ್ದೀನಿ. ನೀವು ಹಾರ್ತಾ ಇದ್ದೀರಾ ಅಂದರೆ ಹಕ್ಕಿ ಥರ ಹಾರ್ತಾ ಇದ್ದೀರಾ. ನಾವು ಹಕ್ಕಿ ಥರ ಲಿಟ್ರಲಿ ಹಾರೋಕ್ಕಾಗಲ್ಲ, ಆದರೆ ಹಕ್ಕಿ ಥರ ಹೇಗೆ ಹಾರೋಕ್ಕಾಗತ್ತೆ ಅಂದರೆ ಪ್ಲೇನಲ್ಲಿ ಕೂತ್ಕೊಳ್ಳುವುದರಿಂದ. ಸೊ ವಿಮಾನದ ಪಯಣ ಕೆಲವರಿಗೆ ನಾನು ನೋಡ್ತಾ ಇದ್ದೀನಿ. ಸೊ ದ್ಯಾಟ್ ವಿಲ್ ಬಿ ಅ ಮೆಮೊರೇಬಲ್ ಜರ್ನಿ ಫಾರ್ ಯು. ಎಂಜಾಯ್ ಮಾಡಿ ಆ ಜರ್ನಿನ. ಮತ್ತು ಇನ್ನು ಏನು ಮೆಸೇಜಸ್ ಇದೆ ಸಾಲ್ಟ್ ರೀಡಿಂಗಲ್ಲಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ಕೆಲವರು ತಿರುಪತಿಗೆ ಒಂದೊಳ್ಳೆ ಟ್ರಿಪ್ ಹೋಗ್ತಾ ಇದ್ದೀರಾ ಅಂತ ಕೂಡ ನಾನು ಪಿಕ್ ಮಾಡ್ತಾ ಇದ್ದೀನಿ. ಐ ಡೋಂಟ್ ನೋ, ಇವತ್ತಿನ ರೀಡಿಂಗ್ನಲ್ಲಿ ನಾನು ಟ್ರಿಪ್ ಅನ್ನುವಂಥ ಒಂದು ಎನರ್ಜಿನ ಜಾಸ್ತಿ ಪಿಕ್ ಮಾಡ್ತಾ ಇದ್ದೀನಿ. ತಿರುಪತಿ ಟ್ರಿಪ್ಪಿಗೆ ಕೆಲವರು ಹೋಗ್ತೀರಾ ಅಂತ ಕೂಡ ನಾನು ನೋಡ್ತಾ ಇದ್ದೀನಿ. ಸೊ ಈ ಜಾಗಕ್ಕೆ ಹೋಗಬೇಕು ಅನ್ನೋ ಪ್ಲ್ಯಾನಿಂಗ್ ಇದೆ ಅಂದರೆ ನಿಮಗೆ ಅಫ್ಕೋರ್ಸ್ ಕಮೆಂಟ್ ಮಾಡಿ. ಹಾಗೂ ಸುಗಮವಾಗಿ ಆ ಟ್ರಿಪ್ ಆಗುತ್ತೆ, ಚೆನ್ನಾಗಾಗುತ್ತೆ ಟ್ರಿಪ್. ಯಾವುದೇ ರೀತಿಯಾದ ಅಡ್ಡಿ ಆತಂಕಗಳಾಗೋದಿಲ್ಲ ಅಂತ ನಾನು ನೋಡ್ತಾ ಇದ್ದೀನಿ. ಹಾಗೂ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಆಗಿರೋದೇನೆಂದರೆ ಮುರುಘ ದೇವರ ಒಂದು ಆಲಯಕ್ಕೆ ಹೋಗ್ತೀರಾ, ತ್ರಿಶೂಲ ನೋಡ್ತಾ ಇದ್ದೀನಿ ನಾನು. ಸೊ ಮುರುಘ ದೇವರ ಒಂದು ದರ್ಶನ ಪಡೀತೀರಾ ಅಂತ ಕೂಡ ನಾನು ನೋಡ್ತಾ ಇದ್ದೀನಿ. ದ್ಯಾಟ್ ಈಸ್ ಇಂಟ್ರೆಸ್ಟಿಂಗ್. ನಾನು ಅಂದ್ಕೊಂಡಿರಲಿಲ್ಲ ಈ ಥರ ರೀಡಿಂಗಲ್ಲಿ ಬರುತ್ತೆ ಅಂತ. ಸೊ ನೀವೇನಾದರೂ ಆ ಥರ ಪ್ಲ್ಯಾನಿಂಗ್ ಇದೆ ಅಂದರೆ ಕಮೆಂಟ್ ಮಾಡಿ. ಅದು ಟ್ರಿಪ್ ಇನ್ನೊಂದು ತಿಂಗಳಲ್ಲೇ ಆಗುತ್ತೆ ಅಂತ ನಾನು ನೋಡ್ತಾ ಇದ್ದೀನಿ. ನಾನು ಇವಾಗ ಏನೇನು ಹೇಳ್ತಾ ಇದ್ದೀನಿ ಅಲ್ಲ, 30 ಡೇಸ್ ಒಳಗಡೆ ಆಗುತ್ತೆ. ಓಕೆ, ನೀವು ಟೈಮ್ ಲೈನ್ ಕೇಳಿದ್ರೆ 30 ಡೇಸ್ ಒಳಗಡೆ ಆಗುತ್ತೆ ಅಂತ ಬರ್ತಾ ಇದೆ. ಮತ್ತು ನಿಮ್ಗೆ ಏನಾದರೂ ಇಮೇಜ್ ಕಾಣ್ತಾ ಇದೆ ಅಂದರೆ ನೀವು ಕಮೆಂಟ್ ಮಾಡಬಹುದು.
ನಿಮಗೆ ಈ ವಿಡಿಯೋ ರೆಸೊನೇಟ್ ಆಗ್ತಾಯಿದೆ, ನಿಮ್ಗೇನಾದ್ರು ಫೀಡ್ಬ್ಯಾಕ್ ಕೊಡಬೇಕು ಅಂತ ಇದ್ದರೂ ಕೂಡ ನೀವು ಕಮೆಂಟ್ ಮಾಡಬಹುದು. ಸಬ್ಸ್ಕ್ರೈಬ್ ದಯವಿಟ್ಟು ಮಾಡಿ. ಒಂದು ಸಬ್ಸ್ಕ್ರಿಪ್ಷನ್ನು ಕೂಡ ನಂಗೆ ಮ್ಯಾಟರ್ ಆಗುತ್ತೆ. 10 lakh ಸಬ್ಸ್ಕ್ರೈಬರ್ಸ್ ಆಗಬೇಕು ಅನ್ನೋ ಆಸೆ ಇಟ್ಕೊಂಡಿರೋದ್ರಿಂದ ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ಕೂಡ ನನಗೆ ಬಹಳಷ್ಟು ಸ್ಟ್ರೆಂತ್ ಕೊಟ್ಟ ಹಾಗಾಗತ್ತೆ. ಹಾಗೂ ನಾನು 3 ನಂಬರ್ನ ನೋಡ್ತಾ ಇದ್ದೀನಿ. ಸೊ ಕೆಲವರಿಗೆ 3 ನಂಬರ್ ಅಂದರೆ ಥರ್ಡ್ ಡೇಟ್ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗಿರ್ಬೋದು, ಅಥವಾ 3ನೇ ವಾರದಲ್ಲಿ ಏನೋ ಒಂದು ಒಳ್ಳೆ ಬದಲಾವಣೆ ಆಗುತ್ತೆ ಅನ್ನೋದು ನೋಡ್ತಾ ಇದ್ದೀನಿ. ಮತ್ತು ರಿಲೇಷನ್ಶಿಪ್ನಲ್ಲಿ ಏನಾದರೂ ಬ್ರೇಕಪ್ ಆಗಿದೆ ಅಂದರೆ, ಓಕೆ ಮಾತಾಡ್ತಾ ಇಲ್ಲ ಅಥವಾ ಏನೋ ಒಂದು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಂದರೆ, ನೀವು ಆ ವ್ಯಕ್ತಿ ದೂರ ಆಗಿದ್ದೀರಾ ಅಂದರೆ 2 ವಾರದಲ್ಲಿ ಪ್ಯಾಚಪ್ ಆಗ್ತೀರಾ, ರೀಕನ್ಸೈಲ್ ಆಗ್ತೀರಾ ಅಂತ ಕೂಡ ನಾನು ನೋಡ್ತಾ ಇದ್ದೀನಿ. ಆ ಪ್ಯಾಚಪ್ ಅಥವಾ ನೀವು ಆ ಥರದ್ದು ಒಂದು ಎದುರು ನೋಡ್ತಾ ಇದ್ದೀರಾ, ಆ ವ್ಯಕ್ತಿ ವಾಪಸ್ ಬರಬೇಕು ಅಂತ ಎದುರು ನೋಡ್ತಾ ಇದ್ದೀರಾ ಅಂದರೆ 2 ವಾರದಲ್ಲಿ ಆ ವ್ಯಕ್ತಿ ವಾಪಸ್ ಬರ್ತಾರೆ. ಮತ್ತು ಕೆಲವರಿಗೆ ನಾನು ಇನ್ನೂ ಏನು ನೋಡ್ತಾ ಇದ್ದೀನಿ ಅಂದರೆ ಮನಿ ಗ್ರೋತ್ ನೋಡ್ತಾ ಇದ್ದೀನಿ. ಮೇ ಬಿ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ ಅಂದರೆ ಇನ್ನು 3 ವಾರಗಳು ಅದ್ಭುತವಾಗಿರುವಂಥ ಟೈಮ್. ಯಾವುದೇ ರೀತಿಯಾದ ಹಣದ ಹೂಡಿಕೆ ವಿಚಾರವಾಗಿ ನೀವು ಕೈ ಹಾಕೋದ್ರಲ್ಲಿ ವಿಕ್ಟ್ರಿ ಇದೆ ಅಂತ ಕೂಡ ನಾನು ನೋಡ್ತಾ ಇದ್ದೀನಿ. ಅಮೇಝಿಂಗ್ ಆಗಿದೆ ಇವತ್ತಿನ ರೀಡಿಂಗ್. ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಷಯಗಳನ್ನೆಲ್ಲ ನಾನು ನೋಡ್ತಾ ಇದ್ದೀನಿ. ಸೊ ಕೆಲವು ಇಂಪಾರ್ಟೆಂಟ್ ಆಗಿರುವಂಥ ಮೆಸೇಜಸ್ ಏನಿದೆ ಅದನ್ನು ನಾನು ನಿಮ್ಗೆ ಹೇಳಿಬಿಡ್ತೀನಿ. ಇನ್ನೇನಾದರೂ ಮೆಸೇಜಸ್ ಇದೆಯಾ ಅಂತ ನೋಡೋಣ. ನಿಮಗೋಸ್ಕರ ಇನ್ನೂ ಏನೇನು ಮೆಸೇಜಸ್ ಇದೆ ರೀಡಿಂಗ್ನಲ್ಲಿ ಅಂತ ನಾನು ನಿಮ್ಗೆ ಈ ಕೂಡಲೇ ಹೇಳ್ತಾ ಇದ್ದೀನಿ. ಲೆಟ್ಸ್ ಸಿ ಇನ್ನೂ ಏನು ಇಂಟ್ರೆಸ್ಟಿಂಗ್ ಆಗಿರುವಂಥ ಮೆಸೇಜಸ್ ನಿಮಗೆ ಸಿಗಲಿದೆ ಅಂತ. ಹಾಗೂ ರೋಸಸ್ ಬರ್ತಾ ಇದೆ. ಸಾಫ್ಟ್ ಪೆಟಲ್ ಫೆಲ್ಟ್ ಅಪಾನ್ ಯೋರ್ ಫ್ಲೆಶ್ ಇಸ್ ರೆಡಿ ಟು ರಿಲೀಸ್ ಹರ್ ಥಾರ್ನ್ಸ್. ಸೊ ಯಾರೋ ನಿಮಗೆ ನಂಬಿಕೆನ ಹುಟ್ಟಿಸಿ, ಅಂದರೆ ನಿಮಗೆ ನಂಬಿಕೆನ ಮೂಡಿಸಿ, ನಿಮಗೆ ಪ್ರೀತಿ ಅನ್ನುವಂಥ ಮುಖವಾಡವನ್ನು ಹಾಕಿಕೊಂಡು ನಿಮಗೆ ಮೋಸ ಮಾಡೋಕ್ಕೆ ಹೊರಟಿದ್ದಾರೆ ಅಂತ ಬರ್ತಾ ಇದೆ. ಸೊ ಹುಷಾರಾಗಿರಿ. ಈಗ ಪ್ರೆಸೆಂಟ್ನಲ್ಲಿ ಆ ಥರದ್ದು ಏನೋ ಒಂದು ಮೋಸದ ಎನರ್ಜಿನ ಪಿಕ್ ಮಾಡ್ತಾ ಇದ್ದೀನಿ. ಯಾರೋ ಒಳ್ಳೆ ರೀತಿಯಾಗಿ ಮಾತಾಡಿ, ಒಳ್ಳೆ ರೀತಿಯಾಗಿ ನಿಮ್ಮ ಹತ್ರ ನಡ್ಕೊಂಡು ಏನೋ ಒಂದು ಮೋಸದ ಬಲೆನ ಹಾಕ್ತಾ ಇದ್ದಾರೆ. ಹಾಕಿಲ್ಲ, ಇನ್ನು ಹಾಕೋಕ್ಕೆ ಹುನ್ನಾರ ಹಾಕ್ತಾ ಇದ್ದಾರೆ ಅಂತ ಬರ್ತಾ ಇದೆ. ಸೊ ಆ ವಿಷಯವಾಗಿ ಹುಷಾರಾಗಿರಬೇಕಾಗತ್ತೆ. ಮತ್ತು ನೆಕ್ಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ ಸನ್ ಸೆಲ್ಯೂಟೇಷನ್ ಬರ್ತಾ ಇದೆ. ಪ್ರೇಸ್ ದ ಟೆಂಪಲ್ ದಟ್ ಕ್ಯಾರೀಸ್ ಯೋರ್ ಸ್ಪಿರಿಟ್, ಸಪೋರ್ಟ್ ಇಸ್ ನೀಡೆಡ್. ಸೊ ನಾನು ಆಗಲೇ ಹೇಳಿದ್ದೆ, ಟೆಂಪಲ್ ಕಾರ್ಡ್ ಬಂದಿದೆ, ಟೆಂಪಲ್ ಅಂತಲೇ ವರ್ಡ್ ಬಂದಿದೆ. ಸೊ ಕೆಲವರು ದರ್ಶನ ಮಾಡ್ತೀರಾ, ಒಳ್ಳೆ ದೇವರ ದರ್ಶನ ಮಾಡ್ತೀರಾ. ಸೂರ್ಯ ನಮಸ್ಕಾರ ಮಾಡುವಂಥ ಒಂದು ಅಭ್ಯಾಸ ಇದೆ ಅಂದರೆ ನೀವು ಸೂರ್ಯ ನಮಸ್ಕಾರ ಇನ್ನೊಂದು 3 ವಾರ ರೆಗ್ಯುಲರ್ ಆಗಿ ಮಾಡೋದ್ರಿಂದ ನಿಮ್ಮ ಇಂಟೆನ್ಷನ್ ಏನಾದರೂ ಆಸೆ ಕನಸುಗಳಿದೆ ಅಂದರೆ ಅದು ಆದಷ್ಟು ಬೇಗ ಈಡೇರುತ್ತೆ. ನಿಮ್ಮ ಸಂಕಟ ಪ್ರಾಬ್ಲಮ್ಸ್ ಲೈಫ್ನಲ್ಲಿ ಏನಾದರೂ ಇದೆ ಅಂದರೆ ಅದು ಬಗೆಹರಿಯುತ್ತೆ ಅಂತ ಬರ್ತಾ ಇದೆ. ನೆಕ್ಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ ಸಮ್ಮರ್ ಸಾಲ್ಸಿಟಿಸ್ ಅಂತ ಬರ್ತಾ ಇದೆ. ಲೈಕ್ ದ ಸನ್ ಸ್ಪ್ರೆಡ್ ಯೋರ್ ರೇ ಆಫ್ ಲೈಟ್ ಆ್ಯಂಡ್ ಇಗ್ನೈಟ್ ದ ಲೈಟ್ ಇನ್ ಅದರ್ಸ್ ಅಂತ ಬರ್ತಾ ಇದೆ. ಇದರ ಅರ್ಥ ಏನಂದರೆ ಇಲ್ಲಿ ಫ್ಯಾಮ್ಲಿ ಇದೆ, ಫ್ಯಾಮ್ಲಿ ಒಂದು ಟ್ರಿಪ್ ಅಂತ ನಾನು ಸೊ ಇವತ್ತಿನ ರೀಡಿಂಗ್ನಲ್ಲಿ ಟ್ರಿಪ್ ಅನ್ನುವಂಥದ್ದನ್ನ ತುಂಬ ನಾನು ಪಿಕ್ ಮಾಡಿದೆ. ಇವತ್ತಿನ ರೀಡಿಂಗ್ನಲ್ಲಿ ನಾನು ಟ್ರಿಪ್ ಅನ್ನುವಂಥದ್ದನ್ನ ತುಂಬ ಪಿಕ್ ಮಾಡಿದೆ. ಫ್ಯಾಮಿಲಿ ಟ್ರಿಪ್ ಅಂತ ಹೇಳಿದ್ದೆ. ಯಾವುದೋ ಒಂದು ಬೆಟ್ಟ ಗುಡ್ಡಕ್ಕೆ ಹೋಗ್ತೀರಾ, ಅಥವಾ ಲೈಕ್ ಒಂದೊಳ್ಳೆ ಸನ್ರೈಸ್ನ ನೀವು ನೋಡ್ತೀರಾ. ಓಕೆ, ಸೂರ್ಯ ಹುಟ್ಟುವುದನ್ನು ನಿಮ್ಮ ಫ್ಯಾಮಿಲಿ ಮೇ ಬಿ ನಂದಿ ಬೆಟ್ಟಕ್ಕೆ ಹೋಗ್ತಿರೋ ಏನೋ, ಸಮಥಿಂಗ್ ಲೈಕ್ ದ್ಯಾಟ್. ಕ್ರಿಯೇಟಿಂಗ್ ಮೆಮರೀಸ್, ಸ್ವೀಟ್ ಮೆಮರೀಸ್ ಫ್ಯಾಮ್ಲಿ ಜೊತೆ ಈ ಥರ ಪ್ಲ್ಯಾನಿಂಗ್ ಇದೆ ಅಂದರೆ ಅದು ಖಂಡಿತವಾಗ್ಲೂ ಆಗುತ್ತೆ, ಚೆನ್ನಾಗಾಗುತ್ತೆ ಅಂತ ಬರ್ತಾ ಇದೆ. ಆಲ್ ದ ವೆರಿ ಬೆಸ್ಟ್. ಸೊ ಇನ್ನೂ ಏನೇನು ಮೆಸೇಜಸ್ ಇದೆ ನಿಮಗೆ ಅಂತ ಕೂಡ ನಾವು ನೋಡೋಣ. ನಾನು ಟೀ ಲೀಫ್ ಮೆಸೇಜಸ್ ಕೂಡ ನಾನು ನಿಮಗೋಸ್ಕರ ಮಾಡ್ತೀನಿ. ಫಸ್ಟ್ ಇದನ್ನೆಲ್ಲ ನಿಮಗೆ ಆರಕಲ್ ಗೈಡಿಂಗ್ ಏಂಜಲ್ ಮೆಸೇಜಸ್ ಏನಿದೆ ನೋಡೋಣ. ಕಾನ್ಫ್ಲಿಕ್ಟ್ಸ್ ವಿತ್ ಅದರ್ಸ್ ಕಾಸ್ಡ್ ಬೈ ಆಪೋಸಿಂಗ್ ಒಪಿನಿಯನ್ಸ್, ವಾಕ್ ಅವೇ ಫ್ರಮ್ ಡ್ರಾಮಾ ಅನ್ಲೆಸ್ ದ ಸಿಚುವೇಶನ್ ಇಸ್ ರಿಯಲಿ ವರ್ತ್ ಯೋರ್ ಟೈಮ್, ದ ಸ್ಟ್ಯಾಂಡ್ ಅಪ್ ಫಾರ್ ಯೋರ್ ಸೆಲ್ಫ್, ವೆರಿ ಆಂಬಿಷಿಯಸ್ ಪೀಪಲ್. ಸೊ ಇದರ ಅರ್ಥ ಏನು ಅಂದರೆ ಕೆಲವರು ನಿಮಗೆ ಪೂರಕವಾಗೋದಿಲ್ಲ, ಮಾರಕವಾಗ್ತಾರೆ, ನೋವು ಕೊಡ್ತಾರೆ, ಬೇಜಾರು ಮಾಡ್ತಾರೆ, ನಿಮಗೆ ವಿರುದ್ಧವಾಗಿ ನಿಂತ್ಕೊಳ್ತಾರೆ, ನೀವು ನಂಬುವ ಜನನೇ ನಿಮಗೆ ಸಪೋರ್ಟ್ ಮಾಡೋದಿಲ್ಲ, ಆ ಥರ ಒಂದು ಸಂದರ್ಭ ಬರುತ್ತೆ. ಸೊ ಅದನ್ನು ನೀವು ಮೆಟ್ಟಿ ನಿಲ್ಲಬೇಕಾಗತ್ತೆ. ನೀವೇನೂ ಮಾಡೋಕ್ಕಾಗಲ್ಲ, ಯಾರನ್ನೂ ಫೋರ್ಸ್ ಏನೂ ಮಾಡೋಕ್ಕಾಗೋದಿಲ್ಲ. ಸೊ ನಿಮ್ಗೇನು ಮಾಡಬೇಕು ಅನ್ನೋ ಇಂಟೆನ್ಷನ್ ಇದೆ, ಅದನ್ನು ಧೈರ್ಯವಾಗಿ ಭಯ ಇಲ್ಲದೆ ಮಾಡ್ಕೊಂಡು ಹೋಗಿ ಅಂತ ಬರ್ತಾ ಇದೆ. ಇಟ್ ಈಸ್ ಅ ಲೋನ್ಲಿ ಜರ್ನಿ ಅಂತ ಕೂಡ ಹೇಳ್ಬೋದು. ಟೇಕಿಂಗ್ ದ ನೆಕ್ಸ್ಟ್ ಸ್ಟೆಪ್ಸ್, ಬೋಲ್ಡ್ ಆ್ಯಂಡ್ ಆಂಬಿಷಿಯಸ್ ಚಾಯ್ಸಸ್ ಬರ್ತಾ ಇದೆ.
ಪಾರ್ಟ್ನರ್ಶಿಪ್ ಏನಾದರೂ ಮಾಡೋ ಪ್ಲ್ಯಾನಿಂಗ್ ಇದೆ ಅಂದರೆ ಮಾಡಬಹುದು. ಯಾರ ಜೊತೆ ಆದರೂ ಕೂತ್ಕೊಂಡು ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಇದ್ದೀರಾ ಅಂದರೆ ಅದ್ರ ಬಗ್ಗೆ ಡಿಸ್ಕಷನ್ ನೀವಿಬ್ಬರು ಕೂತ್ಕೊಂಡು ಮಾಡಬಹುದು. ಎಕ್ಸ್ಪ್ಯಾಂಡಿಂಗ್ ಪ್ಲ್ಯಾನ್ಸ್ ಬರ್ತಾ ಇದೆ, ವಿಚ್ ಇಸ್ ಅಗೇನ್ ಅ ಗುಡ್ ಸೈನ್. ಅದಾದ ನಂತರ ನಾನು ಇನ್ನೇನು ಪಿಕ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀನಿ. ಅದಾದ ನಂತರ ನಾನು ಕಂಟಿನ್ಯೂ ಟು ಮೂವ್ ಫಾರ್ವರ್ಡ್ ಅಂತ ಬರ್ತಾ ಇದೆ. ಸೊ ಈಗ ನಿಲ್ಲುವ ಟೈಮಲ್ಲ, ಮುಂದೆ ಹೋಗುವಂಥ ಟೈಮ್. ಅದು ನಿಮಗೋಸ್ಕರ ಉಪಯೋಗಿಸ್ಕೊಳ್ಳಿ, ನಿಮ್ಮ ಒಳಿತಿಗೋಸ್ಕರ, ಬೆಳವಣಿಗೆಗೋಸ್ಕರ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತೀನಿ. ವೈಸ್ ಕೌನ್ಸಿಲರ್ ಅನ್ನುವಂಥ ಒಂದು ಕಾರ್ಡ್ ಬಂದಿದೆ. ಇದರ ಅರ್ಥ ಏನು ಅಂದರೆ ಯೂನಿಟಿ ವಿತ್ ಅ ಸ್ಪಿರಿಚುವಲ್ ಮೈಂಡೆಡ್ ಕಮ್ಯುನಿಟಿ. ಸೊ ಸ್ವಲ್ಪ ಸ್ಪಿರಿಚುವಾಲಿಟಿ ವಿಷಯವಾಗೂ ನೀವೇನಾದರೂ ಮಾಡಬೇಕು ಅಂತ ಇದ್ದೀರಾ ಅಂದರೆ ಖಂಡಿತವಾಗ್ಲೂ ಮಾಡಬಹುದು. ಹಾಗೂ ನೀವು ಈ ಟೈಮ್ ಇದೆಯಲ್ಲ, ದೈವದ ದರ್ಶನ ಮಾಡಿ, ತುಂಬ ಒಳ್ಳೆಯದಾಗತ್ತೆ. 3 ವಾರದಲ್ಲಿ ಯಾವುದಾದ್ರೂ ಒಂದು ದೈವ, ಇಲ್ಲಿ ಎಲ್ಲ ಧರ್ಮದ ಸಿಂಬಲ್ಸ್ ಇದೆ ಹತ್ತಿರ ನೀವು ನೋಡಿದ್ರೆ, ಆಯಿತಾ, ಎಲ್ಲ ಧರ್ಮದ ಸಿಂಬಲ್ಸ್ ಇದೆ. ಸೊ ಆ ಥರದ್ದು ಒಂದು ಜಾಗಕ್ಕೆ ಹೋಗಿ, ಗುರು ಇರುವಂಥ ಜಾಗಕ್ಕೆ ಹೋಗಿ, ರಾಘವೇಂದ್ರ ಸ್ವಾಮಿ ಇರ್ಬೋದು, ಸಾಯಿಬಾಬಾ ಇರ್ಬೋದು, ಈ ಥರ ಗುರು ಇರುವಂಥ ಜಾಗಕ್ಕೆ ಹೋದಾಗ ನೀವು ಡಿಸಿಷನ್ ತಗೊಳ್ಳೋದ್ರಲ್ಲಿ ಏರುಪೇರು ಆಗೋದಿಲ್ಲ. ನಿಮ್ಮ ಲೈಫ್ನಲ್ಲಿ ಡಿಸಿಷನ್ ತಗೊಳ್ಳುವ ವಿಷಯವಾಗಿ ಒಳ್ಳೆಯ ಕ್ಲಾರಿಟಿ ಸಿಗುತ್ತೆ ಅಂತ ಕೂಡ ಬರ್ತಾ ಇದೆ. ನಾನು ಕೆಲವು ಟೀ ಲೀಫ್ ಮೆಸೇಜಸ್ ಕೂಡ ನಿಮಗೋಸ್ಕರ ತೆಗಿತಾ ಇದ್ದೀನಿ. ಟೀ ಲೀಫ್ ಮೆಸೇಜಸ್ ಏನಿದೆ ನಿಮಗೆ, ಲೆಟ್ಸ್ ಸಿ. ಓ ಗಾಡ್, ಸ್ಟೈಡ್ಯಾ. ಏನಾಗಿದೆ ಅಂತ ಗೊತ್ತಿಲ್ಲ. ಓ ಸಾರಿ. ವಾಟ್ ಆರ್ ದ ಟೀ ಲೀಫ್ ಮೆಸೇಜಸ್ ಫಾರ್ ಯು? ಸೊ ಹಿಯರ್ ಯು ಗೋ, ಟೀ ಲೀಫ್ ಮೆಸೇಜಸ್. ನನಗೆ ಟೀ ಲೀಫ್ ಮೆಸೇಜಸ್ ಮಾಡಿ ಅಂತ ಹೇಳ್ತಾನೇ ಇರ್ತೀರಾ. ಸೊ ಇವತ್ತಿನ ಟೀ ಲೀಫ್ ಮೆಸೇಜಸ್ ನಿಮಗೋಸ್ಕರನೇ ಮಾಡ್ತಾಯಿದ್ದೀನಿ. ಸೊ ನೋಡೋಣ ಏನೇನು ಮೆಸೇಜಸ್ ನಿಮಗಿದೆ ಅಂತ. ಅ ಜರ್ನಿ ಇದರ್ ಫಿಸಿಕಲ್ ಆರ್ ಮೆಂಟಲ್ ಅಂತ ಬರ್ತಾ ಇದೆ. ನಾನು ಆಗಲೇ ಹೇಳಿದಾಗೆ ಟ್ರಿಪ್ ಅನ್ನುವಂಥದ್ದನ್ನ ನಾನು ತುಂಬ ಪಿಕ್ ಮಾಡಿದೆ ಇವತ್ತು. ಸೊ ಟ್ರಿಪ್ ಮಾಡುವ ಪ್ಲ್ಯಾನ್ಸ್ ಇದೆ, ಏನಾದ್ರು ಇದೆ ಅಂದರೆ ಆಗುತ್ತೆ, ಯಾವುದೇ ಅಡ್ಡಿ ಆತಂಕ ಆಗೋದಿಲ್ಲ. ತುಂಬಾ ಎಂಜಾಯ್ ಮಾಡ್ತೀರಾ ಟ್ರಿಪ್ ಖಂಡಿತವಾಗ್ಲೂ ನೀವು ಅಂದ್ಕೊಂಡಿದ್ದು ಸಕ್ಸಸ್ ಆಗುತ್ತೆ ಅಂತ ಬರ್ತಾ ಇದೆ. ಹೋಗಿ ಬನ್ನಿ, ಒಳ್ಳೆಯದಾಗುತ್ತೆ. ಅದಾದ ನಂತರ ಸೈಕಿಕ್ ಎಬಿಲಿಟಿ, ಟ್ರಸ್ಟ್ ಯುವರ್ ಇಂಟ್ಯೂಷನ್. ನಿಮ್ಮ ಒಳ ಮನಸ್ಸನ್ನು, ನಿಮ್ಮ ಮನಸ್ಸು ಏನನ್ನಾರು ಹೇಳ್ತಾ ಇದೆ ಅಂದರೆ ಅದನ್ನ ಸೀರಿಯಸ್ ಆಗಿ ತಿಳ್ಕೊಳ್ಳಿ. ಈಗ ನಿಮಗೆ ಏನೋ ಒಂದು ಇಂಟ್ಯೂಷನ್, ಗಟ್ ಫೀಲ್ ಅಂತ ಹೇಳ್ತೀವಿ, ಏನೋ ಹೇಳ್ತಾ ಇದೆ, ಅಯ್ಯೋ ಇದು ಸರಿ ಹೋಗ್ತಾ ಇಲ್ಲ, ನಿಮ್ಮ ಒಳ ಮನಸ್ಸು ಏನೋ ಒಂದು ಗೈಡೆನ್ಸ್ ಕೊಡ್ತಿರುತ್ತೆ, ಇದನ್ನ ಮಾಡಬೇಡ ಅಥವಾ ಇದನ್ನು ಮಾಡು ಅಂತ. ಅದನ್ನು ನೀವು ನಿರಾಕರಿಸೋಕ್ಕೆ ಹೋಗಬೇಡಿ, ಅದನ್ನು ಅಗೇನ್ಸ್ಟಾಗಿ ತೊಗೊಳಕ್ಕೆ ಹೋಗಬೇಡಿ, ಅದನ್ನು ಅರ್ಥ ಮಾಡಿಕೊಂಡು ಹಾಗೆ ಫಾಲೋ ಮಾಡಿ ಅಂತ ಬರ್ತಾ ಇದೆ. ಅದಾದ ನಂತರ ದ ಪಾತ್ ವಿತ್ ಮನಿ ಈಸ್ ವೇಟಿಂಗ್ ಫಾರ್ ಯು ಟು ಫೈಂಡ್ ಇಟ್ ಅಂತ ಬರ್ತಾ ಇದೆ. ಸೊ ಮನಿ ಪಾತ್ ಬರ್ತಾ ಇರೋದ್ರಿಂದ ನ್ಯೂ ಆಪರ್ಚುನಿಟಿ ಇದೆ ಕೆಲವರಿಗೆ. ಹೊಸದಾದ ದಾರಿ, ಹೊಸದಾದ ಕೆಲಸಕ್ಕೆ ಕೈ ಹಾಕೋದ್ರಿಂದ, ಹೊಸದಾದ ಟಾಸ್ಕಿಗೆ ಕೈ ಹಾಕೋದ್ರಿಂದ ಕೂಡ ಲಾಭ ಬರ್ತಾ ಇದೆ. ಆಲ್ ದ ವೆರಿ ಬೆಸ್ಟ್. ನೆಕ್ಸ್ಟ್ ಮೆಸೇಜ್, ಸಾರೋ ಓವರ್ ಅ ಲಾಸ್ ಬರ್ತಾ ಇದೆ. ಕೆಲವರು ಒಂದು ರಿಲೇಷನ್ಶಿಪ್ನ ಕಳ್ಕೋಬಹುದು ಅಥವಾ ಒಬ್ಬ ವ್ಯಕ್ತಿಯನ್ನೇ ನೀವು ನಿಮ್ಮ ಲೈಫಿಂದ ಕಳ್ಕೋಬಹುದು, ಕಟ್ ಆಫ್ ಆಗ್ಬೋದು. ಸಮ್ ಕೈಂಡ್ ಆಫ್ ಅ ಲಾಸ್ ಆ ಒಂದು ರಿಲೇಷನ್ಶಿಪ್ ವಿಷಯವಾಗಿ ನಾನು ನೋಡ್ತಾ ಇದ್ದೀನಿ. ನೆಕ್ಸ್ಟ್ ಮೆಸೇಜ್, ಡೂಯಿಂಗ್ ಸಮಥಿಂಗ್ ರಿಸ್ಕಿ, ಟೇಕಿಂಗ್ ಅ ಚಾನ್ಸ್. ಟೈಗರ್ ಬರ್ತಿರೋದ್ರಿಂದ ನೀವು ಈ ಥರದ್ದು ಒಂದು ಸ್ಟ್ರೆಂತಲ್ಲಿ ಎನರ್ಜಿನಲ್ಲಿ ಇರೋದ್ರಿಂದ ರಿಸ್ಕ್ ತೊಗೋಬಹುದು. ಈ ಒಂದು 30 ದಿನದಲ್ಲಿ ಯಾವುದಾದ್ರೂ ಒಂದೊಳ್ಳೆ ರಿಸ್ಕ್ ತೊಗೊಳ್ಳೋದ್ರಿಂದ ನಿಮಗೆ ಮನಿ ಪಾತ್ ಓಪನ್ ಆಗುತ್ತೆ, ಅಂದರೆ ಮನಿ ಗ್ರೋತ್ ಆಗುತ್ತೆ ಅಂತ ಕೂಡ ಬರ್ತಾ ಇದೆ. ಹಿಡನ್ ಸೀಕ್ರೆಟ್ಸ್ ಕ್ಯಾನ್ ಹಾರ್ಮ್ ಯು ಅಂತ ಬರ್ತಾ ಇದೆ. ಏನಾದರೂ ನಿಮಗೆ ಅನ್ನಿಸ್ತಾ ಇದೆ ಅಂದರೆ ಏನೋ ಒಂದು ಪ್ರಾಬ್ಲಮ್ ಇದೆ ಅಥವಾ ನಾನು ಇದನ್ನು ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತಿದ್ರೂ ಕೂಡ ನೀವು ಅದನ್ನು ಮಾಡಿದ್ರೆ ಅದರಲ್ಲಿ ನೀವಿನ್ನೂ ಹೆಚ್ಚು ಲಾಸ್ನ ಅನುಭವಿಸ್ಬೋದು ಅಂತ ಬರ್ತಾ ಇದೆ. ಅಥವಾ ಮುಚ್ಚಿಡೋದ್ರಿಂದ ಏನೋ ಒಳ್ಳೆಯದಾಗುತ್ತೆ ಅಂದರೆ ಅದು ಕೂಡ ತಪ್ಪು ಕಲ್ಪನೆ. ಸೊ ಅದು ಮಾಡೋಕ್ಕೆ ಹೋಗಬೇಡಿ. ಏನಾದರೂ ಹೇಳಬೇಕು ಒಬ್ರಿಗೆ ಅಥವಾ ಏನಾದರೂ ಸರಿ ಮಾಡ್ಕೋಬೇಕು ಅಂದರೆ ಸೀಕ್ರೆಟ್ ಮಾಡದೆ ಅದನ್ನು ಓಪನ್ ಆಗಿ ಹೇಳ್ಕೊಂಡ್ರೆ ಬೆಟರ್ ಅಂತ ಬರ್ತಾ ಇದೆ. ಲಾಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ ಸ್ಪಿರಿಚುವಲ್ ಡೆವಲಪ್ಮೆಂಟ್ ಬರ್ತಾ ಇದೆ, ಎನ್ಲೈಟನ್ಮೆಂಟ್ ಬರ್ತಾ ಇದೆ, ಅವೇರ್ನೆಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇದೆ. ಅಂದರೆ ನಿಮ್ಮ ಲೈಫಿನಲ್ಲಿ ನೀವು ಅದ್ಭುತವಾದ ಒಂದು ಈ ಕ್ರೌನ್ ಚಕ್ರ ಅಂತೀವಲ್ಲ, ಕೆಲವರಿಗೆ ಕ್ರೌನ್ ಚಕ್ರ ಓಪನ್ ಆಗುತ್ತೆ. ಸೊ ಮೆಡಿಟೇಷನ್ನ ರೆಗ್ಯುಲರ್ ಆಗಿ ಮಾಡಿ. ಕ್ರೌನ್ ಚಕ್ರ ಓಪನ್ ಮಾಡೋದ್ರಿಂದ ಏನು ಬೆನಿಫಿಟ್ ಇದೆ? ಸೊ ಸ್ಪಿರಿಚುವಲ್ ಪಾತ್ನಲ್ಲಿ ಇನ್ನೂ ನೀವು ಸ್ಟ್ರಾಂಗ್ ಆಗ್ತೀರಾ, ಡಿಸಿಷನ್ಸ್ ಚೆನ್ನಾಗಿ ತೊಗೊಳ್ತೀರಾ, ನಿಮ್ಮ ಲೈಫ್ ಬಗ್ಗೆ ನಿಮಗೆ ಬೆಸ್ಟ್ ಕ್ಲಾರಿಟಿ ಸಿಗುತ್ತೆ.
ಹಾಗೂ ನಿಮ್ಮಲ್ಲಿ ಒಂದು ಬ್ಯೂಟಿಫುಲ್ ಆರಾ ಸ್ಪ್ರೆಡ್ ಆಗುತ್ತೆ. ಅದರಿಂದ ನಿಮಗೆ ಯಶಸ್ಸು ನಿಮ್ಮ ಲೈಫ್ನಲ್ಲಿ ತುಂಬಾ ಯಥೇಚ್ಛವಾಗಿ ಹೇರಳವಾಗಿ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಐ ಹೋಪ್ ಇಟ್ ಹೆಲ್ಪ್ಡ್. ನಿಮಗೆ ಇಷ್ಟ ಆಗಿದೆ ಅಂದರೆ ಫೀಡ್ಬ್ಯಾಕ್ ಕೊಡಿ ಕಮೆಂಟ್ ಮುಖಾಂತರವಾಗಿ. ಥ್ಯಾಂಕ್ ಯು ಸೋ ಮಚ್.